ಅಮೆರಿಕಾದ ಬೋಸ್ಟನ್ನ ರಫಿ ಮತ್ತು ಡೇವಿಡ್ ಅನ್ನೋ ಇಬ್ಬರು ಯುವಕರು ಕಾಲೇಜಿನಿಂದ ಆತ್ಮೀಯ ಸ್ನೇಹಿತರಾಗಿದ್ರು. ರಫಿ ಜರ್ನಲಿಸಂನಲ್ಲಿ PG ಮಾಡಬೇಕು ಅಂತ ಅನ್ಕೊಂಡಿದ್ದ. ಡೇವಿಡ್ ಯಾವುದಾದ್ರೂ ಫೈನಾನ್ಷಿಯಲ್ ಕೋರ್ಸ್ ಮಾಡಬೇಕು ಅನ್ನೋ ಆಸಕ್ತಿಯನ್ನ ಹೊಂದಿದ್ದ. ಆದ್ರೆ ಇವನಿಗಿದ್ದ ಸ್ಕಿಲ್ಸ್ಗೆ ಟ್ರಾಫಿಕ್ ಪೊಲೀಸ್ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಸಿಕ್ಕಿತ್ತು. ರಫಿಕ್ ಡೇವಿಡ್ ಇಬ್ಬರ ಅಭಿಪ್ರಾಯಗಳು ಬೇರೆ ಬೇರೆಯಾಗಿದ್ವು, ಅಭಿರುಚಿಗಳು ಬೇರೆ ಬೇರೆಯಾಗಿದ್ವು. ಆದ್ರೆ ಇವರಿಬ್ಬರಿಗೂ ಟ್ರಾವೆಲಿಂಗ್ ನಲ್ಲಿ ಎಲ್ಲಿಲ್ಲದ ಆಸಕ್ತಿ ಇತ್ತು. ಪ್ರಯಾಣ ಮಾಡೋದು ಅಂದ್ರೆ ಇವರಿಬ್ಬರಿಗೂ ಇಷ್ಟವಿತ್ತು. ಇದಕ್ಕೆ ತುಂಬಾ ದಿನಗಳಿಂದ ಪ್ಲಾನ್ ಮಾಡಿಕೊಂಡು ತಮ್ಮ ಕೆಲಸಕ್ಕೆ ರಜೆ ಹಾಕಿ ಸುತ್ತಾಡ್ಕೊಂಡು ಬರ್ತಿದ್ರು. ಇದು ಇವರ ಲೈಫ್ ಸ್ಟೈಲ್ ಆಗಿತ್ತು. ಅದು 1999 ಜುಲೈ 2ನೇ ವಾರ. ಕ್ರಾಸ್ ಕಂಟ್ರಿ ಅಡ್ವೆಂಚರಸ್ಗೆ ಇಬ್ರು ಹೋಗ್ಬೇಕು ಅಂತ ನಿರ್ಧರಿಸಿದ್ರು. ಡೇವಿಡ್ ಕೆಲಸಕ್ಕೆ 2 ತಿಂಗಳು ಲೀವ್ ಹಾಕೋಕೆ ಮುಂದಾಗಿದ್ದ. ಆದ್ರೆ ಇದಕ್ಕೆ ಅವನ ಹಿರಿಯ ಅಧಿಕಾರಿಗಳು ಒಪ್ಪದಿದ್ದಾಗ ರಿಸೈನ್ ಮಾಡ್ತೀನಿ ಅಂತ ಅಂದಿದ್ದ. ತನ್ನ ಸ್ನೇಹಿತನ ಜೊತೆ ಅಡ್ವೆಂಚರಸ್ ಟೂರ್ ಹೋಗ್ಬೇಕು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದ ಡೇವಿಡ್ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದ. ಆಗ್ಲೇ ನಾನು ಬರೋದಿಲ್ಲ ಅಂತ ರಫಿ ಹೇಳಿದ್ದ. ಆದ್ರೂ ಕೆಲಸದ ಫೇರ್ವೆಲ್ ಪಾರ್ಟಿ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ. ಅವತ್ತಿನ ದಿನ ರಫಿ ತುಂಬಾ ಖುಷಿಯಾಗಿದ್ದ. ನನಗೆ ಪ್ರಾಣ ಸ್ನೇಹಿತ ಸಿಕ್ಕಿದಾನೆ, ಅವನದ್ದು ಎಷ್ಟು ಒಳ್ಳೆ ಕುಟುಂಬ ಅಂತ ಅನ್ಕೊಂಡಿದ್ದ. ಆಗ್ಲೇ ಪಾರ್ಟಿ ಮೂಡಲಿದ್ದ ರಫಿನ ಟ್ರಿಪ್ಗೆ ಬಾ ಅಂತ ಡೇವಿಡ್ ಕರೆದಿದ್ದ. ಆಗ ಫ್ರೆಂಡ್ ಮಾತಿಗೆ ಬೆಲೆ ಕೊಟ್ಟು ರಫಿ ಆಯ್ತು ಅಂತ ಅಂದಿದ್ದ. 2 ದಿನಗಳ ನಂತರ ಇಬ್ರು ಮಸಾಚುಸೆಟ್ಸ್ ನಿಂದ ಪ್ರಯಾಣಿಸಿದ್ರು. 6 ದಿನಗಳ ಕಾಲ ತಮಗೆ ಇಷ್ಟ ಬಂದ ಹಾಗೆ ಟ್ರಕ್ಕಿಂಗ್ ಮಾಡ್ತಾ ಕ್ಯಾಲಿಫೋರ್ನಿಯಾಗೆ ತಲುಪಿದ್ರು. ಕಾರ್ಲ್ಸ್ಬ್ಯಾಡ್ ಕೇವನ್ ನ್ಯಾಷನಲ್ ಪಾರ್ಕ್ ಬಳಿ ಅರ್ಧ ದಿನ ರೆಸ್ಟ್ ತಗೊಂಡಿದ್ರು. ಯಾಕಂದ್ರೆ ಇನ್ನು ಮುಂದೆ ಇದು ಅವರ ಜೀವನದಲ್ಲಿ ಊಹಿಸಲಾರದ ಅಡ್ವೆಂಚರಸ್ ಜರ್ನಿಯಾಗಿತ್ತು. ಮುಂದೆ ರೆಸ್ಟ್ ಸಿಗುತ್ತೋ ಇಲ್ವೋ ಅನ್ಕೊಂಡೆ ಅಲ್ಲೇ ಉಳ್ಕೊಂಡಿದ್ರು. ಸದರನ್ ಮೆಕ್ಸಿಕೋದ ಒಂದು ಪ್ರಾಂತ್ಯದಲ್ಲಿ ವಿಪರೀತ ತಾಪಮಾನವಿರುತ್ತೆ. ಬೇಸಿಗೆಯಲ್ಲಂತೂ ಆ ಬಿಸಿಲಿನ ತಾಪವನ್ನ ಯಾರ ಕೈಯಲ್ಲೂ ತಡ್ಕೊಳ್ಳೋಕೆ ಆಗೋದಿಲ್ಲ. ನೆಲ ಪೂರ್ತಿಯಾಗಿ ಕಾದು ಬಾಯಿ ತೆಗೆದುಕೊಂಡಿರುತ್ತೆ. ಕಾಲು ಇಡೋಕು ಸಾಧ್ಯವಾಗದ ಪರಿಸ್ಥಿತಿ ಇರುವಂತಹ ಜಾಗ ಅದು. ಅಲ್ಲಿಗೆ ಹೋಗೋಕೆ ಜನ ಹೆದರ್ತಾರೆ. ಅಂತಹ ಜಾಗಕ್ಕೆ ಒಂದು ಸಲವಾದ್ರೂ ಹೋಗ್ಬರ್ಬೇಕು ಅಂತ ಇವರಿಬ್ಬರಿಗೂ ಆಸೆ ಇತ್ತು. ಇದಕ್ಕೆ ತಕ್ಕ ಹಾಗೆ ಇವರು ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ರು. ಇವರ ಬಳಿ ಇದ್ದ ಹಣ ಕೂಡ ಖಾಲಿ ಆಗ್ತಾ ಬಂದಿತ್ತು. ಆಗ ಇಬ್ಬರ ಹತ್ರ ಇದ್ದಷ್ಟು ಹಣವನ್ನ ಲೆಕ್ಕ ಹಾಕಿ ಖರ್ಚು ಮಾಡುವಾಗ ಮಿತವಾಗಿ ಖರ್ಚು ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ನಂತರ ಹೇಗಾದ್ರೂ ಮಾಡಿ ಆ ಬಿಸಿಲು ಕಾಡನ್ನ ನೋಡ್ಕೊಂಡೆ ವಾಪಸ್ ಬರೋಣ ಅಂತ ಹೇಳಿ ಟ್ರಕ್ಕಿಂಗ್ ನ ಶುರು ಮಾಡಿದ್ರು. ಡೇವಿಡ್ ಹಾಗೂ ರಫಿ ಟ್ರಕ್ಕಿಂಗ್ ನ ಶುರು ಮಾಡೋಕು ಮೊದಲು ಕಾರ್ಲ್ಸ್ಬ್ಯಾಡ್ ಕೇವನ್ಸ್ ನ್ಯಾಷನಲ್ ಪಾರ್ಕ್ ನ ಒಬ್ಬ ರೇಂಜರ್ ಅವರನ್ನ ತಡೆದಿದ್ದ. ನೀವು ಒಳಗೆ ಹೋಗ್ಬೇಕಾದ್ರೆ ಹೆಚ್ಚು ಆಹಾರದ ಜೊತೆಗೆ ನೀರನ್ನ ಜೊತೆಯಲ್ಲೇ ತಗೊಂಡು ಹೋಗ್ಬೇಕು, ಇಲ್ಲದಿದ್ರೆ ಕಷ್ಟ. ಅಲ್ಲದೆ ರಾತ್ರಿಯಲ್ಲಿ ಇಲ್ಲಿ ಓಡಾಡೋಕೆ ಪರ್ಮಿಷನ್ ಸಿಗೋದಿಲ್ಲ ಅಂತ ಹೇಳಿದ್ದ. ಅದಕ್ಕೆ ನಾವು ಅಡ್ವೆಂಚರಸ್ ಟ್ರಿಪ್ ಅಂತ ಬಂದಿದ್ದೀವಿ. ಇವತ್ತು ರಾತ್ರಿ ಇಲ್ಲೇ ಸುತ್ತಮುತ್ತ ಒಂದು ಟೆಂಟ್ ನ ಹಾಕೊಂಡು ಕ್ಯಾಂಪ್ ಮಾಡ್ತೀವಿ. ಬೆಳಗ್ಗೆ ಸೂರ್ಯೋದಯ ನೋಡ್ಕೊಂಡು ಹೊರಟು ಹೋಗ್ತೀವಿ ಅಂತ ಡೇವಿಡ್ ಹೇಳಿದ್ದ. ಆಗ ಸೂರ್ಯೋದಯ ನೋಡ್ಬೇಕು ಅಂದ್ರೆ ನನ್ನದೇನು ಅಭ್ಯಂತರವಿಲ್ಲ, ಆದ್ರೆ ಸೂರ್ಯೋದಯ ನೋಡ್ಕೊಂಡು ತಕ್ಷಣ ಹೊರಟು ಬಿಡಿ ಅಂತ ಹೇಳಿ ಆ ರೇಂಜರ್ ಪರ್ಮಿಷನ್ ಕೊಟ್ಟಿದ್ದ. ಅಲ್ಲದೆ ತುಂಬಾ ಮುಂದೆ ಹೋಗ್ಬೇಡಿ, ಇಲ್ಲೇ ಹತ್ತಿರದಲ್ಲೇ ಕ್ಯಾಂಪ್ ಮಾಡ್ಕೊಂಡಿರಿ ಅಂತಾನು ಹೇಳಿದ್ದ. ಯಾಕಂದ್ರೆ ಅವನ ಪ್ರಕಾರ ಇವರು ಈತನ ಕಣ್ಣ ಮುಂದೆ ಇದ್ರೆ ಏನಾದ್ರೂ ತೊಂದರೆ ಆದ್ರೆ ತಕ್ಷಣಕ್ಕೆ ಸಹಾಯಕ್ಕೆ ಬರ್ಬೋದು ಅನ್ನೋದು ಇವನ ಉದ್ದೇಶವಾಗಿತ್ತು. ಆಗ್ಲೇ ಒಬ್ಬರಿಗೆ 5 ಲೀಟರ್ ನೀರು ಇರೋ ಹಾಗೆ ನೋಡ್ಕೊಳ್ಳಿ, ಎಷ್ಟೇ ನೀರಿದ್ರೂ ಸಾಕಾಗೋದಿಲ್ಲ. ತಿಂಡಿ ಮತ್ತು ನೀರನ್ನ ಹೆಚ್ಚಾಗಿ ತಗೊಂಡು ಹೋಗಿ. ಹೋಗೋದಕ್ಕೂ ಮೊದಲು ನಿಮ್ಮ ಹತ್ರ ಮ್ಯಾಪ್ ಇದ್ರೆ ಒಳ್ಳೇದು ಅಂತ ಹೇಳಿದ್ದ. ಅಲ್ಲದೆ ಪದೇ ಪದೇ ತಿಂಡಿ ಮತ್ತು ನೀರನ್ನ ಹೆಚ್ಚಾಗಿ ತಗೊಂಡು ಹೋಗಿ ಅಂತ ಒತ್ತಿ ಹೇಳಿದ್ದ. ಹೀಗೆ ಅವರಿಗೆ ಸಲಹೆ ಕೊಟ್ಟ ಅಧಿಕಾರಿ ಇವರಿಗೆ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ. ಮಾರನೇ ದಿನ ಫಾರೆಸ್ಟ್ ಆಫೀಸರ್ ಕೊಟ್ಟ ಸಲಹೆಯಂತೆ ರಫಿ ಹಾಗೂ ಡೇವಿಡ್ 10 ಲೀಟರ್ ನೀರಿನ ಜೊತೆಗೆ ಬೇಕಾದ ತಿಂಡಿ ಹಾಗೂ ಮ್ಯಾಪ್ ನ ತಗೊಂಡು ಕಾಡಿನ ಒಳಗೆ ಎಂಟ್ರಿ ಕೊಟ್ಟಿದ್ರು. ಮುಂದೆ ಸಾಗ್ತಿದ್ದಂತೆ ರಾತ್ರಿ ಸಮಯದಲ್ಲಿ ತುಂಬಾ ತಂಪಾಗಿದ್ದು ಬೆಳಗ್ಗೆ ಮನುಷ್ಯನನ್ನೇ ಕೊಲ್ಲುವಷ್ಟು ಬಿಸಿಲು ಮಾತ್ರ ಇರುತ್ತೆ ಅನ್ನೋದು ಇವರಿಗೆ ಗೊತ್ತಿತ್ತು. ರಾತ್ರಿ ಎಷ್ಟು ಹಾಯಾಗಿತ್ತು ಅನ್ಕೊಂಡೆ 20 ಕಿಲೋಮೀಟರ್ ಮುಂದೆ ಸಾಗಿದ್ರು. ತಣ್ಣಗಿರೋ ಜಾಗ ನೋಡ್ಕೊಂಡು ಕ್ಯಾಂಪ್ ನ ರೆಡಿ ಮಾಡಿದ್ರು. ಹುಳಗಳು ಅಥವಾ ಹಾವುಗಳೇನಾದ್ರೂ ಬರಬಹುದು ಅನ್ನೋ ಭಯದಲ್ಲೇ ಬೆಂಕಿಯನ್ನು ಹಾಕಿದ್ರು. ಅದರಲ್ಲೇ ಅವರು ತಂದಿದ್ದ ರೆಡಿ ಟು ಕುಕ್ ಮಾಂಸವನ್ನ ಬೇಯಿಸಿಕೊಂಡು ತಿಂದಿದ್ರು. ಬೆಳಗಿನ ಜಾವ 5 ಗಂಟೆಗೆ ನಿದ್ರೆಯಿಂದ ಎದ್ದು ಆ ಪ್ರಾಂತ್ಯವನ್ನ ನೋಡಿದ್ದ ಡೇವಿಡ್ ನನ್ನ ಜೀವನದಲ್ಲಿ ಇದೇ ಬೆಸ್ಟ್ ಟ್ರಿಪ್ ಅಂತ ಅಂದಿದ್ದ. ನಾವು ಇನ್ಮುಂದೆ ಇಲ್ಲಿಗೆ ವರ್ಷಕ್ಕೊಂದು ಸಲ ಬರ್ತಾ ಇರೋಣ ಅಂತ ಅಂದಿದ್ದ. ಬಳಿಕ ಟ್ರಕ್ಕಿಂಗ್ ನ ಶುರು ಮಾಡಿದ ಇವರು ನೀರಿನ ಬಾಟಲ್ ಕೈಯಲ್ಲಿ ಹಿಡಿದು ಮುಂದೆ ಸಾಗಿದ್ರು. ಸ್ವಲ್ಪ ದೂರ ಹೋಗ್ತಿದ್ದಂತೆ ಸೂರ್ಯೋದಯವಾಗಿ ಬಿಸಿಲು ಹೆಚ್ಚಾಗ್ತಿತ್ತು. ಅಲ್ಲಿಗಾಗ್ಲೇ ಇವರ ಶಕ್ತಿ ಪೂರ್ತಿ ಕಡಿಮೆಯಾಗಿತ್ತು. ಎಷ್ಟೇ ತಿಂದ್ರೂ ಇವರಿಗೆ ಎನರ್ಜಿ ಸಾಕಾಗ್ತಿರ್ಲಿಲ್ಲ. ಬಿಸಿಲಿನ ತಾಪಕ್ಕೆ ತಡ್ಕೊಳ್ಳೋಕೆ ಆಗದೆ ಮತ್ತೆ
ಮತ್ತೆ ವಾಪಸ್ ಕ್ಯಾಂಪ್ಗೆ ಬಂದು ಅಲ್ಲೇ ಉಳ್ಕೊಂಡಿದ್ರು. ವಿಪರೀತ ಬಿಸಿಲಿದ್ದ ಕಾರಣ ಕಾರ್ ಹತ್ರ ಹೋಗೋಣ ಅಂತ ಹೇಳಿ ಇಬ್ಬರು ಹೊರಟಿದ್ರು. ಟೆಂಟ್ ನ ಬಿಚ್ಚಿ ಬ್ಯಾಗ್ ನಲ್ಲಿ ಇಟ್ಕೊಂಡ ರಫಿ ಹಾಗೂ ಡೇವಿಡ್ ಪ್ರಯಾಣವನ್ನ ಆರಂಭಿಸಿದ್ರು. ಇತ್ತ ನೀರು ಖಾಲಿಯಾಗಿ ಬಿಸ್ಕೆಟ್ ಮಾತ್ರ ಉಳಿದಿತ್ತು. ಅಲ್ಲಿಗಾಗ್ಲೇ ಬಿಸಿಲು ಇವರನ್ನ ಶಕ್ತಿಹೀನರನ್ನಾಗಿಸಿತ್ತು. ಅಲ್ಲಲ್ಲಿ ಗುಡ್ಡಗಳ ಮರೆಯಲ್ಲಿ ಅಡಗಿ ಮುಂದೆ ಸಾಗ್ತಿದ್ರು. ಆದ್ರೆ ಎಲ್ಲಿ ನೋಡಿದ್ರು ಒಂದೇ ರೀತಿಯ ಕುರುಚಲು ಕಾಡು ಇವರ ಕಣ್ಣಿಗೆ ಕಾಣಿಸ್ತಿತ್ತು. ಅದನ್ನ ಬಿಟ್ರೆ ರಸ್ತೆಯಾಗ್ಲಿ ಮನುಷ್ಯರಾಗ್ಲಿ ಇವರ ಕಣ್ಣಿಗೆ ಕಾಣಿಸಲೇ ಇಲ್ಲ. ಬೆಳಗ್ಗೆ 8:30 ಸುಮಾರಿಗೆ 45 ಡಿಗ್ರಿಯಷ್ಟು ತಾಪಮಾನವನ್ನ ತೋರಿಸ್ತಿತ್ತು. ಆ ತಾಪಮಾನಕ್ಕೆ ಬೆವರು ಹರಿದು ಮೈಯಲ್ಲಿದ್ದ ಶಕ್ತಿ ಪೂರ್ತಿ ಕಡಿಮೆಯಾಗಿತ್ತು. ಅದರಲ್ಲೂ ಡೇವಿಡ್ ಸೂಕ್ಷ್ಮ ಜೀವಿಯಾಗಿದ್ದ. ನನ್ನಿಂದ ಆಗ್ತಿಲ್ಲ ಅಂತ ರಫಿ ಕೈನ ಹಿಡ್ಕೊಂಡಿದ್ದ. ಭಯ ಪಡಬೇಡ, ನಾವು ಕುರುಚಲು ಕಾಡಲಿದ್ದೀವಿ, ಎಲ್ಲೋ ಒಂದು ಕಡೆ ದಾರಿ ಇರುತ್ತೆ ಅಂತ ಧೈರ್ಯ ತುಂಬಿದ್ದ. ಮತ್ತೊಂದು ಸೇಫ್ಟಿ ಸ್ಥಳ ನೋಡ್ಕೊಂಡು ರಾತ್ರಿ ಸಮಯವನ್ನ ಇಲ್ಲೇ ಕಳೆಯೋಣ ಅಂತ ಇಬ್ರು ನಿರ್ಧರಿಸಿದ್ರು. ರಾತ್ರಿ ಆಗ್ತಿದ್ದಂತೆ ದೂರದಲ್ಲಿ ವಾಹನಗಳ ಸಂಚಾರವನ್ನ ಗಮನಿಸಿದ್ರು. ಅವುಗಳ ಲೈಟ್ ಬೆಳಕನ್ನ ಗಮನಿಸಿದ ರಫಿ ಹಾಗೂ ಡೇವಿಡ್ ಪ್ರಾಣ ಮರಳಿ ಬಂದಿತ್ತು. ಅಲ್ಲಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ರೋಡ್ ಸಿಗುತ್ತೆ. ಅಲ್ಲಿಗೆ ಹೋಗಿ ಬಳಿಕ ಗಾಡಿಯಲ್ಲಿ ಹೋಗೋರನ್ನ ಕೇಳ್ಕೊಂಡು ಇಲ್ಲಿಂದ ಮೊದಲು ಆಚೆ ಹೋಗ್ಬೇಕು ಅನ್ಕೊಂಡು ಬೆಳಕಾಗ್ಲಿ ಅಂತ ಇಬ್ರು ಕಾದು ಕುಳಿತಿದ್ರು. ಬೆಳಗಾಗುವಷ್ಟರಲ್ಲಿ ನೀರು ಪೂರ್ತಿ ಖಾಲಿಯಾಗಿತ್ತು. ದೇಹ ನಿತ್ರಾಣವಾಗಿತ್ತು. ಬೆಳಗ್ಗೆ ತಣ್ಣಗೆ ಗಾಳಿ ಬೀಸುತ್ತಿದ್ದಾಗ್ಲೇ ಇಬ್ರು ವೇಗವಾಗಿ ನಡೆಯೋಕೆ ಶುರು ಮಾಡಿದ್ರು. ರಾತ್ರಿ ವಾಹನಗಳ ಸಂಚಾರ ಕಾಣಿಸಿದ ರಸ್ತೆಯ ದಿಕ್ಕಿನ ಕಡೆಗೆ ನಡೆದಿದ್ರು. ಹೀಗೆ ನಡೀತಾ ಹೋದವರಿಗೆ ಬೆಳಗ್ಗೆ 11 ಗಂಟೆಯಾದ್ರೂ ರಸ್ತೆ ಕಾಣಿಸದೆ ಹೋಗಿತ್ತು. ಇದರಿಂದ ಭಯಭೀತರಾದ ಇವರು ನಮಗೆ ಬೇರೆ ದಾರಿ ಸಿಗೋದಿಲ್ಲ, ನಾವು ಇಲ್ಲೇ ಸತ್ತು ಹೋಗ್ತೀವಿ ಅಂತ ಮಾತನಾಡ್ಕೊಂಡಿದ್ರು. ಡೇವಿಡ್ ನಾವು ಇಲ್ಲಿಂದ ಆಚೆ ಹೋಗೋದು ಕಷ್ಟ, ನಮಗೆ ಯಾರು ಸಹಾಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಆದ್ರೆ ರಫಿ ಮಾತ್ರ ಭಯ ಪಡಬೇಡ, ಧೈರ್ಯ ತಗೋ ಅಂತ ಹೇಳಿ ಕ್ಯಾಂಪ್ ನ ಟೆಂಟ್ ನ ಎಸೆದಿದ್ದ. ಅದು ತೂಕವಿದ್ದ ಕಾರಣ ನಡೆಯೋಕೆ ಆಗ್ತಿಲ್ಲ ಅಂತ ಹೇಳಿ ಇಬ್ರು ಟೆಂಟ್ ನ ಎಸೆದಿದ್ರು. ಮ್ಯಾಪ್ ನ ನೋಡಿದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನಾಗಿದ್ರು. ನೀರಿನ ದಾಹ ಒಂದು ಕಡೆಯಾದ್ರೆ ಆ ಕಡು ಬಿಸಿಲಿಗೆ ಇಬ್ರಿಗೂ ತಲೆ ಸುತ್ತುವಂತೆ ಭಾಸವಾಗ್ತಿತ್ತು. ಮ್ಯಾಪ್ನ ಉತ್ತರ ದಿಕ್ಕಿಗೆ ಪ್ರಯಾಣ ಶುರು ಮಾಡಿದ ರಫಿ ಹಾಗೂ ಡೇವಿಡ್ ಅದನ್ನ ತಮಗೆ ಇಷ್ಟ ಬಂದಂತೆ ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ್ರು. ನೀರಿಲ್ಲದೆ ಡೇವಿಡ್ಗೆ ನಡೆಯೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಹೇಳಿದ್ದ. ಇದರಿಂದ ರಫಿ ಎದೆ ಒಡೆದು ಹೋಗಿತ್ತು. ಯಾಕಂದ್ರೆ ನಡೆಯದೆ ಹೋದ್ರೆ ಇಲ್ಲೇ ಪ್ರಾಣ ಹೋಗುತ್ತೆ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ನನಗೆ ನೀರು ಬೇಕು ಅಂತ ಡೇವಿಡ್ ಕೇಳಿದ್ದ. ಅವರಿಬ್ಬರಲ್ಲೂ ಶಕ್ತಿ ಇರಲಿಲ್ಲ. ಡೇವಿಡ್ಗೆ ಕಣ್ಣೀರು ಸಹ ಬರ್ತಿರ್ಲಿಲ್ಲ. ರಾತ್ರಿ ಸಮಯದಲ್ಲಿ ಒಂದು ಕಡೆ ಮಲಗಿದ್ದವರಿಗೆ ಎದ್ದು ನಡೆಯುವ ಶಕ್ತಿಯೂ ಇಲ್ಲದಂತಾಗಿತ್ತು. ಸ್ವಲ್ಪ ದೂರ ನಡೆದು ಸುಸ್ತಾದಾಗ ಎಲ್ಲೆಂದರಲ್ಲಿ ಮಲಗಿ ಮತ್ತೆ ಎದ್ದು ಸ್ವಲ್ಪ ದೂರ ಪ್ರಯಾಣವನ್ನ ಮಾಡಿದ್ರು. ಆಗ್ಲೇ ಡೇವಿಡ್ ನನಗೆ ನೀರು ಬೇಕು ಅಂತ ಕುಸಿದು ಬಿದ್ದಿದ್ದ. ಆಗ ಬೇರೆ ದಾರಿ ಇಲ್ಲದೆ ತಮ್ಮ ಹತ್ರ ಇದ್ದ ಒಂದು ಬಾಟಲ್ಗೆ ರಫಿ ಮೂತ್ರ ಹಿಡಿದು ಡೇವಿಡ್ಗೆ ಕುಡಿಸಿದ್ದ. ಇದರಿಂದ ಗಂಟಲಿನ ದಾಹವೇನೋ ತೀರಿತ್ತು. ಆದ್ರೆ ಡೇವಿಡ್ಗೆ ಈ ಸ್ಥಿತಿ ಅಸಹ್ಯವನ್ನ ಹುಟ್ಟಿಸಿ ವಾಂತಿಯನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದ. ಮೈಯಲ್ಲಿ ಒಂದು ರೀತಿಯ ಅಸಹಜ ಬಾಧೆ ಶುರುವಾಗಿತ್ತು. ಇತ್ತ ಮೂತ್ರ ಕುಡಿದ ರಫಿಗೂ ಹೊಟ್ಟೆ ನೋವು ಶುರುವಾಗಿತ್ತು. ಜೊತೆಗೆ ಮೋಷನ್ ಕೂಡ ಆಗಿತ್ತು. ಇದರಿಂದ ಇನ್ನಷ್ಟು ನಿತ್ರಾಣನಾದ ಡೇವಿಡ್ ನಾನಿನ್ನು ಬದುಕೋದಿಲ್ಲ ಅಂತ ಅಂದಿದ್ದ. ಆಗ್ಲೇ ಡೇವಿಡ್ ನನಗೆ ಬದುಕೋಕೆ ಆಗ್ತಿಲ್ಲ, ನನ್ನ ಕೊಂದು ಬಿಡು ಅಂತ ಕೇಳಿದ್ದ. ನನ್ನಿಂದ ಕೂಡ ಆಗ್ತಿಲ್ಲ ಅಂತ ರಫಿ ಹೇಳಿದ್ದ. ಅಲ್ಲದೆ ನನ್ನ ಕೈಯಲ್ಲಿ ನಿನ್ನ ಸಾಯಿಸೋಕೆ ಆಗಲ್ಲ ಅಂತಾನು ಅಂದಿದ್ದ. ಇಬ್ಬರ ಹತ್ರನೂ ಕತ್ತಿ ಇತ್ತು. ಇದರಿಂದ ಇಬ್ರು ಕತ್ತು ಕುಯ್ಕೊಂಡು ಸತ್ತು ಹೋಗೋಣ ಅಂತ ನಿರ್ಧರಿಸಿದ್ರು. ಆದ್ರೆ ಕತ್ತು ಕುಯ್ಕೊಂಡ್ರೆ ತುಂಬಾ ನೋವಾಗುತ್ತೆ, ನನ್ನಿಂದ ಆಗೋದಿಲ್ಲ ಅಂತ ಡೇವಿಡ್ ಅಂದಿದ್ದ. ಆದ್ರೂ ಪಟ್ಟು ಬಿಡದೆ ಒಂದೇ ಒಂದು ಸಲ ಸಾಯುವಂತೆ ಚುಚ್ಚಿಬಿಡು, ಬಳಿಕ ನೀನು ಕತ್ತು ಕುಯ್ಕೊಂಡು ಸಾಯಿ ಅಂತ ಹೇಳಿದ್ದ. ಡೇವಿಡ್ ಸಂಕಷ್ಟ ತಾಳಲಾರದೆ ರಫಿ ಕಾಲ್ನ ಹಿಡ್ಕೊಂಡು ಬೇಡಿದ್ದ. ದಯವಿಟ್ಟು ನನ್ನ ಕೊಂದು ಬಿಡು, ಇದು ಪಾಪವಲ್ಲ, ಇದು ನೀನು ನನಗೆ ಮಾಡುವ ಉಪಕಾರ, ನನಗೆ ಮಾತು ಕೂಡ ಬರ್ತಿಲ್ಲ ಅಂತ ಡೇವಿಡ್ ಕೆಳಗೆ ಮಲಗಿಬಿಟ್ಟಿದ್ದ. ವಿಪರೀತವಾದ ಬಿಸಿಲು ಇವರ ಜೀವನವನ್ನೇ ಛಿದ್ರವಾಗಿಸಿತ್ತು. ರಫಿ ಕೂಡ ಏನು ಮಾಡಬೇಕು ಅಂತ ತಿಳಿಯದೆ ಯೋಚನೆಯಲ್ಲಿ ಮುಳುಗಿದ್ದ. ಇನ್ನೊಂದ್ ಕಡೆ ನನ್ನ ಸಾಯಿಸು ಅಂತ ಡೇವಿಡ್ ಕೇಳಿ ಕೇಳಿ ಸುಸ್ತಾಗಿ ಮಲಗಿಬಿಟ್ಟಿದ್ದ. ಅವನನ್ನ ನೋಡಿ ಗಟ್ಟಿ ಮನಸ್ಸು ಮಾಡ್ಕೊಂಡ ರಫಿ ಡೇವಿಡ್ ಮಲಗಿದ್ದಲ್ಲಿ ಎದೆಗೆ ಚುಚ್ಚಿದ್ದ. ಇದರಿಂದ ತಾನು ಇನ್ನು ಸತ್ತು ಹೋಗಿಲ್ಲ ಅಂತ ತಿಳಿದ ಡೇವಿಡ್ ಒನ್ಸ್ ಮೋರ್ ರಫಿ ಅಂತ ಕೂಗಿದ್ದ. ನಂತರ ರಫಿ ಬಲವಾಗಿ ಎದೆಗೆ ಚುಚ್ಚಿದ್ದ. ಕ್ಷಣಾರ್ಧದಲ್ಲಿ ರಕ್ತ ಹೊರಗೆ ಬಂದು ಬಿಸಿಲಿಗೆ ಅದು ಗಡ್ಡೆಯಾಗಿತ್ತು. ರಫಿ ತನ್ನ ಸ್ನೇಹಿತ ಡೇವಿಡ್ ಸಾವನ್ನ ಕಣ್ಣಾರೆ ಕಂಡಿದ್ದ. ಇನ್ನೇನು ಡೇವಿಡ್ ಕೊನೆಯುಸಿರೆಳೆಯಬೇಕು ಅನ್ನುವಷ್ಟರಲ್ಲಿ ಹೂ ಇಸ್ ದೇರ್ ಅನ್ನೋ ಕೂಗು ಕೇಳಿಸಿತ್ತು. ಇದರಿಂದ ರಫಿ ಗುಂಡಿಗೆ ನಿಂತು ನೀರಾಗಿ ಹೋಗಿತ್ತು. ಹಾಗೆ ಕೂಗಿದವನು ಯಾರು ಅಂತ ರಫಿ ನೋಡ್ತಿರುವಾಗ್ಲೇ ಇವರನ್ನ ಕಾಡಿನ ಒಳಗೆ ಹೋಗೋಕೆ ಅನುಮತಿ ಕೊಟ್ಟ ರೇಂಜರ್ ಅನ್ನೋದು ರಫಿಗೆ ಗೊತ್ತಾಗಿತ್ತು. ಜಸ್ಟ್ 26 ಸೆಕೆಂಡ್ ಹಿಂದೆ ಇವನ ಧ್ವನಿ ಕೇಳಿಸಿದ್ರೆ ರಫಿ ಡೇವಿಡ್ ನ ಚುಚ್ಚದೆ ಇರ್ತಿದ್ದ. ಆಗ ಡೇವಿಡ್ ಬದುಕಿರ್ತಿದ್ದ ಅಂತ ರಫಿ ಕೆಳಗೆ ಬಿದ್ದು ರೋಧಿಸೋಕೆ ಶುರು ಮಾಡಿದ್ದ. ರಫಿ ಕೈಯಲ್ಲಿ ಕತ್ತಿ ನೋಡಿ ಬಂದೂಕು ತೆಗೆದ ರೇಂಜರ್ ಕತ್ತಿ ಕೈಯಲ್ಲಿ ಹಿಡಿದು ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ದ. ಅದಕ್ಕೆ ನಾನೇ ನನ್ನ ಸ್ನೇಹಿತನನ್ನ ಚುಚ್ಚಿಕೊಂಡೆ ಅಂತ ರಫಿ ಒಪ್ಕೊಂಡಿದ್ದ. ರೇಂಜರ್ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ.
ಪೊಲೀಸರು ಬರುವಾಗಲೇ ಆಂಬ್ಯುಲೆನ್ಸ್ ನ ಜೊತೆಗೆ ಕರ್ಕೊಂಡು ಬಂದಿದ್ರು. ಡೇವಿಡ್ ಸತ್ತು ಹೋಗಿದ್ದ. ಆಂಬ್ಯುಲೆನ್ಸ್ ಸಿಬ್ಬಂದಿ ನಿಶಕ್ತನಾಗಿದ್ದ ರಫಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬದುಕಿಸಿದ್ರು. ನಂತರ ಕೊಲೆ ಕೇಸ್ನಲ್ಲಿ ರಫಿಯನ್ನ ಜೈಲಿಗೆ ಹಾಕಿದ್ರು. ಡೇವಿಡ್ ಆಸೆಯಂತೆ ನಾನು ಸಾಯಿಸಿದ್ದು ಅಂತ ರಫಿ ಕೋರ್ಟ್ನಲ್ಲಿ ಹೇಳಿದ್ದ. ಆದ್ರೆ ಇದನ್ನ ಪೊಲೀಸರು ಒಪ್ಪಿರಲಿಲ್ಲ. 3 ದಿನಕ್ಕೆ ಎಷ್ಟೇ ಶಕ್ತಿ ಇಲ್ಲದಿದ್ರು ಸ್ನೇಹಿತನನ್ನ ಯಾರು ಕೊಲ್ಲೋದಿಲ್ಲ ಅಂತ ವಾದ ಮಂಡಿಸಿದ್ರು. ರಫಿಕ್ಗೆ ಡೇವಿಡ್ ಮೇಲೆ ಯಾವುದೋ ಹಳೆ ದ್ವೇಷ ಇರಬೇಕು ಅಂತ ಪೊಲೀಸರ ಪರ ವಕೀಲರು ವಾದ ಮಾಡಿದ್ರು. ಆದ್ರೆ ನಾನು ಒಪ್ಕೊಳ್ತೀನಿ, ನೀವೇನೆ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಶಿಕ್ಷೆಗೆ ಸಿದ್ಧನಿದ್ದೀನಿ ಅಂತ ರಫಿ ಶರಣಾಗತನಾಗಿದ್ದ. ಡೇವಿಡ್ ಕುಟುಂಬಸ್ಥರು ಕೂಡ ರಫಿ ಮಾತನ್ನ ನಂಬಿರ್ಲಿಲ್ಲ. ಆದ್ರೆ ಡೇವಿಡ್ ನ ಕೊಲ್ಲೋಕೆ ಕಾರಣ ಮಾತ್ರ ಯಾರಿಗೂ ತಿಳಿಯದೇ ಹೋಗಿತ್ತು. ರಫಿ ತಪ್ಪನ್ನ ತಾನೇ ಒಪ್ಕೊಂಡಿದ್ದಾನೆ ಅಂತ 2001ರಲ್ಲಿ ರಫಿನ ರಿಲೀಸ್ ಮಾಡಿದ್ರು. ಜೈಲಿನಿಂದ ಬಂದ ಮೇಲೆ ರಫಿ ತನ್ನ ಸ್ನೇಹಿತನ ಮರಣದ ಮೇಲೆ ತನ್ನ ಸ್ನೇಹ ಪ್ರಯಾಣ, ಸ್ನೇಹಿತನ ಮರಣ ಅನ್ನೋ 2 ಪುಸ್ತಕಗಳನ್ನ ಬರೆದಿದ್ದ. ಅವನು ಹೇಳಿದ ಮಾತನ್ನ ಮಾತ್ರ ಯಾರಿಗೂ ನಂಬೋಕೆ ಆಗಿರ್ಲಿಲ್ಲ. ಡೇವಿಡ್ ಸಾವು ಈಗಲೂ ನಿಗೂಢವಾಗಿ ಇದೆ ಅಂತ ಎಲ್ಲರ ನಂಬಿಕೆ. ರಫೀಕ್ ಪ್ರಮುಖ ದಿನಪತ್ರಿಕೆಯಲ್ಲಿ ಸೀನಿಯರ್ ಜರ್ನಲಿಸ್ಟ್ ಆಗಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಇವನ ಜೊತೆ ಹೋಗಿದ್ದ ಡೇವಿಡ್ ಸಾವಿನ ರಹಸ್ಯ ಇವತ್ತಿಗೂ ನಿಗೂಢವಾಗೇ ಇದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.